ಏನೋ ಭಾಳ ಡೀಪಾಗಿ ಯೋಚನೆ ಮಾಡ್ತಿದ್ಯಾ? ಏನು ಮಾಡಬೇಕು ಅಂತ ಸ್ಕೆಚ್ ಆಗ್ತಿದ್ಯಾ ಹೆಂಗೆ? ಹಾಂ, ಹೌದು ಬ್ರೋ. ಆ್ಯಕ್ಚುಲಿ ನಿನ್ನನ್ನು ಸರ್ಪ್ರೈಸಾಗಿ ಇನ್ವೈಟ್ ಮಾಡಬೇಕು, ನಿನಗೆ ಹೇಳಬಾರ್ದು ಅಂತ ಅಂದ್ಕೊಂಡಿದ್ದೆ. ಆದರೆ ನೀನು ನಮ್ಮಣ್ಣ, ನನಗೆ ತುಂಬ ಹೆಲ್ಪ್ ಮಾಡಿದ್ಯಾ, ಹಾಗಾಗಿ ವಿಚಾರ ಹೇಳ್ತೀನಿ, ಕೇಳಿಸ್ಕೊ. ನಾನು ಒಂದು ಬಿಸ್ನೆಸ್ ಶುರು ಮಾಡಬೇಕು ಅಂತಿದ್ದೀನಿ. ಹೊಸ ಬಿಸ್ನೆಸ್ಸಾ? ಏನು? ಚೀಟಿ ವ್ಯವಹಾರ. ಚೀಟಿ ವ್ಯವಹಾರನ? ಹೌದು ಬ್ರೋ, ಚೀಟಿ ವ್ಯವಹಾರ. ಮೊದಲು ಚೀಟಿಗೆ ದುಡ್ಡು ಹಾಕ್ಸೋದು, ಅದರಲ್ಲಿ ಬರೋ ದುಡ್ಡನ್ನು ಶೇರ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋದು. ಹೇಗೆ? ಕೈಯಲ್ಲಿ ಪೈಸಾ ಇಲ್ಲ ಅಂದ್ರು ಅಂಬಾನಿ ರೇಂಜಿ ಕನ್ಸು ಕಾಣ್ತೀವಿ. ಯಾರು ತಮ್ಮ? ನಿನಗೇನಪ್ಪ, ಎಷ್ಟಾದರೂ ದೊಡ್ಡ ಮನೆ ಹುಡುಗಿನ ಪಟಾಯಿಸಿ ಮದುವೆ ಆಗಿದೆಯಾ? ನಾಳೆ ಅವ್ರ ಆಸ್ತಿನೂ ನಿನಗೆ ಸಿಗುತ್ತೆ, ಜೊತೆಗೆ ಚೀಟಿ ಬಿಸ್ನೆಸ್ ಬೇರೆ ಮಾಡ್ತಿದ್ಯಾ. ದುಡ್ಡು ಮೇಲೆ ದುಡ್ಡು. ಆ ದುಡ್ಡನ್ನೆಲ್ಲ ಎಲ್ಲಿಡ್ತೀಯಪ್ಪ? ಸುಮ್ಮನೆ ಇರು ಬ್ರೋ, ಜೋಕ್ ಮಾಡಬೇಡ. ಮೊದಲು ಬಿಸ್ನೆಸ್ ಸಕ್ಸಸ್ ಆಗಲಿ, ಆಮೇಲೆ ಅದ್ರ ಮಾತು. ಫರ್ನಿಚರ್ ಬಿಸ್ನೆಸ್ ಅಂತೂ ಕಾಲೆತ್ಕೋತು. ಇದು ಹಾಗೆ ಆದರೆ ನನ್ನ ತಲೆ ಉಳಿಯಲ್ಲ ಅಷ್ಟೇ. ಅಲ್ಲ ಕಣ, ನೀನು ಯಾಕೆ ನಿನ್ನ ಮಾವ ಅಥವಾ ಬಾಮೈದನ ಜೊತೆ ಓಡಾಡಬಾರ್ದು? ಅವ್ರ ಜೊತೆ ಓಡಾಡಿದ್ರೆ ಒಳ್ಳೆ ದುಡ್ಡು ಸಿಗುತ್ತೆ, ಜೊತೆಗೆ ದುಡ್ಡು ಹೇಗೆ ಮಾಡೋದು ಅಂತ ಕಲಿಬೋದು ಕಣ. ಬೇಡ ಸುಮ್ಮನೆರಪ್ಪ, ಅವೆಲ್ಲ ಆಗಲ್ಲ. ಆಮೇಲೆ ಆಯ್ಕೊಂಡು ತಿನ್ನೋ ಕೋಳಿನ ಕಾಲು ಮುರಿದು ಮೂಲೆ ಕೂರಿಸೋದ್ರಂತೆ, ಹಂಗಾಗತ್ತೆ ನನ್ನ ಕತೆ. ನೋಡು ಬ್ರೋ, ಫಸ್ಟು ಜೀವನದಲ್ಲಿ ಏನಾದ್ರು ಸಾಧಿಸ್ಬೇಕು, ಆವಾಗ ಅವ್ರ ಮುಂದೆ ನಿಂತ್ಕೊಳ್ಳೋ ಯೋಗ್ಯತೆ ಇರುತ್ತೆ. ಅದು ಬಿಟ್ಟು ನಾಳೆ ಬರೋ ಅದೃಷ್ಟಕ್ಕೆ ಇವತ್ತೇ ಬಾಗಿಲು ತೆಕ್ಕೊಂಡು ಕೂತ್ಕೊಳ್ಳೋಂಗಾಗತ್ತೆ ನನ್ನ ಕತೆ. ಅವೆಲ್ಲ ಬೇಡ ಬೇಡ. ಆದರೂ ಈ ಚೀಟಿ ವ್ಯವಹಾರದಲ್ಲಿ ಒಳ್ಳೆ ದುಡ್ಡಿದೆ ಕಣ. ಏನಿಲ್ಲ ಅಂದರು ತಿಂಗಳಿಗೆ 3 ಲಕ್ಷ ಪ್ರಾಫಿಟ್ ಮಾಡ್ಬೋದು ಕಣ. ಜೊತೆಗೆ ಶೇರಿಗೆ ಬೇರೆ ಇನ್ವೆಸ್ಟ್ ಮಾಡ್ತೀನಿ ಅಂತೀಯಲ್ಲಪ್ಪ, ಕೋಟ್ಯಾಧಿಪತಿ ಆಗ್ಬಿಡ್ತೀಯ. ಬ್ರೋ, ನಿನ್ನ ಬಾಯಿ ಹರಕೆಯಿಂದ ಹಾಗೆ ಆಗಲಿ. ಹಾಗೇನಾದರೂ ಆದರೆ ನಿನ್ನ ಬಾಯಿಗೆ ಲಾಡು ಕೊಡ್ತೀನಿ. ಕೋಟ್ಯಾಧೀಶ್ವರ ಆಗ್ತಿದೆ ಕಣ. ಯಾವುದೋ ಚೀಪ್ ರೇಟಿನ ಲಾಡು ಕೊಡ್ತೀನಿ ಅಂತಿದ್ದೆ. ಸುಮ್ಮನೆ ಜೋಕ್ ಮಾಡಿದೆ ಬ್ರೋ. ಬ್ರೋ, ಏನು ಯೋಚನೆ ಮಾಡ್ಬೇಡ, ಈ ಬಿಸ್ನೆಸ್ಸು ಸಕ್ಸಸ್ ಆಗಲಿ, ನೀನು ಇಮ್ಯಾಜಿನ್ ಮಾಡ್ಕೊಂಡಿರ್ಬಾರ್ದು, ಆ ಥರದ್ದೊಂದು ಗಿಫ್ಟ್ ಕೊಡ್ತೀನಿ ನೀವು. ಈ ಥರ ಸುಮಾರು ಸಲ ಹೇಳಿದೆ ಬಿಡಪ್ಪ. ನೀನು ಗಿಫ್ಟ್ ಕೊಡಲಿ ಅಂತ ಕಾಯ್ತಾ ಇದ್ದೀನಿ. ಕೊಡದೆ ಎಲ್ಲಿ ಹೋಗ್ತೀನಿ ಬ್ರೋ. ಆಗಲಿ ಬಿಡ, ನನ್ನ ತಮ್ಮ ಅಲ್ವೇನಾ? ನನ್ನ ತಮ್ಮ ಕೋಟ್ಯಾಧೀಶ್ವರ ಆದರೆ ನನಗೆ ಹೆಮ್ಮೆ ಅಲ್ವಾ? ಮತ್ತೆ ಲವ್ ಯು ಬ್ರೋ. ಮೇಡಮರೇ, ಟೈಮ್ ಆಯ್ತಾ ಇದೆ, ಮನೆ ಕಡೆ ಬನ್ನಿ ಮೇಡಮರೇ. ಹೋಗ್ಲಿ ಬಿಡಿ ಮೇಡಮರೇ. ಅದು ನೀವು ಅಣ್ಣಂತವೇನೋ ಮಾತಾಡ್ತಾ ಇದ್ರಿ. ನಿಮ್ಗೇನಾದ್ರು ಸಹಾಯ ಬೇಕಂದ್ರೆ ನನ್ನ ಕೇಳಿ ಮೇಡಮರೇ, ನಿಮಗೆ ಅಂತ ನಾನಿಲ್ವೇ? ನಿಮಗೆ ಎಷ್ಟು ಸಲ ಹೇಳಿದ್ರು ಅರ್ಥ ಆಗಲ್ವಾ? ನನಗೆ ಯಾವ ಸಹಾಯನೂ ಬೇಕಾಗಿಲ್ಲ. ಪದೇ ಪದೇ ಯಾಕೆ ಹೀಗೆ ಕೇಳ್ತಿದ್ದೀರಾ? ಅಯ್ಯೋ, ನಾನು ಕೇಳಿದ್ದು ಹಂಗಲ್ಲ ಮೇಡಮರೇ. ಈಗ ನಿಮ್ಗೇನಾದ್ರು ಸಮಸ್ಯೆ ಇರೋದು ನನಗೆ ಗೊತ್ತಾದ್ರೆ ನಾನು ಆಗಳಿಗೆಲ್ಲ ಅದನ್ನ ಇಲ್ದಂಗೆ ಮಾಡ್ಬಿಡ್ತೀನಿ. ನನಗೆ ನೀವು ಯಾವಾಗಲೂ ನಗ್ನಗ್ತಾ ಇರ್ಬೇಕು ಅಷ್ಟೇ ಮೇಡಮರೇ. ನೀವು ನನ್ನ ನಗು ನಕ್ಕೊಂದು ತುಂಬ ದಿನಗಳಾಗಿದೆ. ಈಗ ನೀವು ಸುಮ್ಮನೆ ಇದ್ಬಿಟ್ರೆ ಸಾಕು. ಮೇಡಮರೇ, ದಯವಿಟ್ಟು ಹಿಂಗೆಲ್ಲ ಹೇಳ್ಬಿಡಿ, ನನಗೆ ತುಂಬ ನೋವಾಯ್ತದೆ. ಆದ್ರೂ ನನ್ನ ಹತ್ರ ಹೇಳ್ಕೊಳಕ್ಕೆ ನಿಮ್ಗೇನು ಸಮಸ್ಯೆ ಅದಾದ್ರೆ ಹೇಳಿ. ನೀವೇ ನನ್ನ ಸಮಸ್ಯೆ. ಸಚಿನ್, ಏನೋ ಪರ್ಸನಲ್ ಆಗಿ ಮಾತಾಡ್ಬೇಕು ಅಂತ ಕರೆದೆ. ಈಗ ಬಂದ್ಮೇಲೆ ಏನು ಮಾತಾಡ್ತಾ ಇಲ್ಲ. ಸೇ ಸಮಥಿಂಗ್. ಆಲ್ರೈಟ್? ನೀನು ಹೀಗೆ ಮಾಡ್ತೀಯ ಅಂತ ಗೊತ್ತಿರಲಿಲ್ಲ ಕಣೋ. ಅಲ್ಲ, ಜಾನು ಅವ್ರ ಬಗ್ಗೆ ಯಾಕೋ ಸುಳ್ಳು ಹೇಳಿದೆ. ನಿಮ್ಮ ಮಾತು ನಿಜ ಅಂತ ನಂಬ್ಕೊಂಡು ಅವ್ರ ಮೇಲೆ ತುಂಬ ರೂಡಾಗಿ ಬಿಹೇವ್ ಮಾಡಿದೆ ಗೊತ್ತಾ. ಆಮೇಲೆ ಗೊತ್ತಾಗಿತ್ತು ಅವ್ರು ಆ ಥರ ಅಲ್ಲ, ತುಂಬ ಒಳ್ಳೆಯವರು ಅಂತ.
ಅಂಥವ್ರ ಮನಸ್ಸು ನೋಡೋಕ್ಕೆ ಹೆಂಗೂ ಮನಸ್ಸು ಬಂತು? ಈ ವಿಷಯನೆಲ್ಲ ಅವರೇ ಬಂದು ಹೇಳಿದ್ರೆ ನಿನ್ನ ಹತ್ರ? ಅವ್ರು ಹೇಳಿಲ್ಲ, ಆದರೆ ಅವ್ರು ಅಳೋದನ್ನು ನೋಡಿ ನಂಗೆ ಅರ್ಥ ಆಯಿತು. ಅಲ್ಲ, ಅಷ್ಟು ಒಳ್ಳೆ ಕ್ಯಾರೆಕ್ಟರ್ ಬಗ್ಗೆ ಅಷ್ಟು ಚೀಪಾಗಿ ಮಾತಾಡ್ತಿದೀಯಲ್ಲ. ವಾರ್ನಿಂಗ್ ಯು. ನೀನು ಏನೂ ಮಾತಾಡಬೇಡ, ನಾನು ಏನು ಹೇಳ್ತೀನೋ ಅದನ್ನು ಕರೆಕ್ಟಾಗಿ ಕೇಳಿಸ್ಕೊ. ಅಲ್ಲ, ನನ್ನ ಹತ್ರ ಸುಳ್ಳು ಹೇಳ್ದಾಗೆ ಜಾನವ್ರದ ಸುಳ್ಳು ಹೇಳಿ ಮದುವೆ ಆಗಿದೆಯೇನೋ? ನಾನು ಅವ್ರ ಹತ್ರ ಯಾಕೆ ಸುಳ್ಳು ಹೇಳಿ? ಅವರು ನೋಡಿ ಇಷ್ಟಪಟ್ಟು ಅವ್ರ ಮನೆಯವ್ರನ್ನೆಲ್ಲ ಒಪ್ಪಿಸಿ ಮದುವೆ ಆಗಿದ್ದೀನಿ. ಅವ್ರ ಹತ್ರ ಸುಳ್ಳು ಹೇಳೋ ಅವಶ್ಯಕತೆ ನನಗೇನಕ್ಕಿದೆ? ಸುಮ್ಮನೆ ಬೇಡಬೇರದ ವಿಷಯ ಎಲ್ಲ ಮಾತಾಡ್ತಾ ಇದೆಯಾ? ಅದು ಸರಿ, ಅರ್ಜುನ್ ಬಗ್ಗೆ ಅವ್ರ ಹತ್ರ ಹೇಳಿದ್ಯಾ? ಶಾಕ್ ಆಗ್ತಿದ್ಯಾ? ಅರ್ಜುನ್ನೇ ಜಾನ್ ಅವ್ರ ಅಣ್ಣ ವೆಂಕಿ ಅಂತ ನನಗೆ ಗೊತ್ತಾಗಿದೆ. ಈ ವಿಷಯ ನಿನಗೆ ಹೆಂಗೆ ಗೊತ್ತಾಯ್ತು? ಈ ವಿಷಯ ನನಗೆ ಗೊತ್ತಾಯ್ತು ಅನ್ನೋದು ಮುಖ್ಯ ಅಲ್ಲ, ನೀನು ಯಾಕೆ ಜಾನ್ ಅವ್ರ ಹತ್ರ ಗೊತ್ತೇ ಇಲ್ಲ ಅನ್ನೋ ಥರ ನಡ್ಕೋತಾ ಇದೆಯಲ್ಲ ಅದು ಮುಖ್ಯ.